ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂತಂ ಮಂಗಲಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಕುಜನ ಮೀನ ಪ್ರವೇಶದ ಒಂದು ವಿಶ್ಲೇಷಣೆಗೆ ಸ್ವಾಗತ. ಕುಜ ಅಥವಾ ಮಂಗಳ ಗ್ರಹದ ಒಂದು ಪರಿವರ್ತನೆ ಏಪ್ರಿಲ್ 2ರಂದು ಗುರುವಾರ ಆಗಲಿದೆ. ಮಧ್ಯಾಹ್ನ ಸುಮಾರು 3:30 ಅಂದಾಜು ಅಲ್ಲಿ ಮಂಗಳನು ತನ್ನ ರಾಶಿಯನ್ನು ಕುಂಭದಿಂದ ಮೀನಕ್ಕೆ ಪರಿವರ್ತನೆ ಮಾಡುವಂಥ ಘಟನೆ ಜರುಗುತ್ತೆ. ಮಂಗಳನ ಈ ಪರಿವರ್ತನೆ ಈ ಬಾರಿ ಒಂದು ವೈಶಿಷ್ಟ್ಯ ಹೊಂದಿದೆ. ಏನಂದರೆ ಅಲ್ಲಿ ಮಂಗಳನು ಪ್ರವೇಶಿಸುವಂಥ ಆ ಮೀನದ ಮನೆಯಲ್ಲಿ ಆಗಲೇ ಸೂರ್ಯ ಮತ್ತು ಶನಿ ಮಹಾರಾಜರು ಇದ್ದಾರೆ. ಶನಿ ಮಹಾರಾಜರು ದೀರ್ಘಕಾಲದಿಂದ ಮೀನದಲ್ಲೇ ಇದ್ದಾರೆ, ಮುಂದೆನೂ ಇರಲಿದ್ದಾರೆ. ಹಾಗಾಗಿ ಅಲ್ಲಿ ಕುಜ, ಶನಿ ಮತ್ತು ರವಿಯ ಒಂದು ಸಂಗಮ ಆಗಲಿದೆ, 3 ಗ್ರಹಗಳ ಸಂಗಮ. ಅದರಲ್ಲಿ ರವಿ ಮತ್ತು ಕುಜನಿಗೂ ಯಾವುದೇ ರೀತಿಯ ಒಂದು ವೈರುಧ್ಯ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಅಡ್ಡ ಪರಿಣಾಮ ಆಗಲಿ ಕಂಡು ಬರೋದಿಲ್ಲ. ಆದರೆ ಯಾವ ಒಂದು ರಾಶಿಯಲ್ಲಿ ಮಂಗಳ ಮತ್ತು ಶನಿಯ ಯುತಿ ಆಗುತ್ತೋ ಅದಕ್ಕೆ ಜ್ಯೋತಿಷ್ಯದಲ್ಲಿ ಒಂದು ಮಹತ್ವದ ಒಂದು ಪ್ರಭಾವ ಸೃಷ್ಟಿಸುವಂಥ ಒಂದು ಸಾಮರ್ಥ್ಯದ ಒಂದು ಗ್ರಹ ಸಂಯೋಜನೆ ಎಂದು ಹೇಳಿದ್ದಾರೆ. ಇದು ಕುಜ ಮತ್ತು ಶನಿ ಒಂದು ವೈರುಧ್ಯದ ಗ್ರಹಗಳು. ಕುಜನು ಉಗ್ರವಾದಿ ಎನಿಸಿದರೆ ಶನಿ ಮಹಾರಾಜರು ಸೌಮ್ಯವಾದಿ ಆಗಿದ್ದಾರೆ. ಜೊತೆಗೆ ಕುಜನು ಕ್ಷಿಪ್ರವಾಗಿ ಚಾರಿ ಆಗಿದ್ದರೆ ಶನಿಯು ಮಂದಚಾರಿ ಆಗಿದ್ದಾರೆ. ಕುಜನು ಒಂದು ಯುವ ವರ್ಗವನ್ನು, ಸೈನ್ಯವನ್ನು, ಕ್ರಾಂತಿಯನ್ನು, ಯುದ್ಧವನ್ನು ಅಥವಾ ಹಿಂಸಾತ್ಮಕವಾದ ಘಟನೆ, ರಕ್ತಪಾತಗಳನ್ನು ಸಂಕೇತಿಸುವ ಗ್ರಹ ಆಗಿದ್ದರೆ ಅಲ್ಲಿ ಶನಿ ಮಹಾರಾಜರು ವೈರಾಗ್ಯವನ್ನು, ತ್ಯಾಗವನ್ನು, ಸೇವೆಯನ್ನು, ಆಧ್ಯಾತ್ಮವನ್ನು, ಶಾಂತಿಯನ್ನು ಪ್ರತಿಪಾದಿಸುವಂಥ ಗ್ರಹ ಆಗಿದ್ದಾರೆ. ಕೆಲವರು ಅಂದುಕೊಂಡಿದ್ದಾರೆ ಶನಿ ಮಹಾರಾಜರು ಕೆಡುಕನ್ನೇ ಉಂಟು ಮಾಡ್ತಾರೆ ಅಥವಾ ಶನಿ ಮಹಾರಾಜರು. ಖಂಡಿತವಾಗಿ ಶನಿ ಮಹಾರಾಜರು ಅವರು ವೈರಾಗ್ಯ ಮೂರ್ತಿ, ತ್ಯಾಗ ಮೂರ್ತಿ, ಆಧ್ಯಾತ್ಮಿಕದ ಉನ್ನತದೊಂದು ಶ್ರೇಣಿಯಲ್ಲಿರುವಂಥವರು. ಹಾಗಾಗಿ ಅಲ್ಲಿ ಕುಜನಿಗೂ ಶನಿಗೂ ಒಂದು ಸಿದ್ಧಾಂತಗಳ ವೈರುಧ್ಯ ಅಂತ ಹೇಳ್ಬೋದು, ಸೌಮ್ಯವಾದ ಮತ್ತು ಉಗ್ರವಾದ. ಅಲ್ಲಿ ಯಾವಾಗ ಶನಿ ಮತ್ತು ಕುಜರ ಒಂದು ರಾಶಿಯಲ್ಲಿ ಸಮ್ಮಿಳನ ಆಗುತ್ತೋ ಅಲ್ಲಿ ಜಗತ್ತಿನಲ್ಲಿ ಈ ಹಿಂದಿನ ಚರಿತ್ರೆಯನ್ನು ಗಮನಿಸಿದಾಗಲೂ ಇತಿಹಾಸ ಗಮನಿಸಿದಾಗಲೂ ಕುಜ ಶನಿ ಯುತಿ ಇದ್ದಾಗ ಅನೇಕ ರೀತಿಯ ಯುದ್ಧಗಳು ಸ್ಫೋಟವಾಗಿವೆ. ಅಥವಾ ಈಗಾಗಲೇ ಚಾಲ್ತಿಯಲ್ಲಿರುವಂಥ ದೇಶದ ಅಥವಾ ರಾಜ್ಯಗಳ ಅಥವಾ ಬೇರೆ ಬೇರೆ ಈ ಪ್ರಾಂತ್ಯಗಳ ಯುದ್ಧಗಳು ಅದು ಹೆಚ್ಚು ಚುರುಕಾಗಿವೆ. ಜೊತೆಗೆ ಆ ಕಾಲದಲ್ಲಿ ಅತಿ ಹೆಚ್ಚು ರಕ್ತಪಾತಗಳಾಗುವಂಥದ್ದಾಗಲಿ ಅಥವಾ ಇನ್ನಿತರ ರೀತಿಯ ಶಸ್ತ್ರಾಸ್ತ್ರಗಳ ದಾಳಿಗಳು ಆಗುವಂಥದ್ದು, ಬೆಂಕಿಯ ಅವಘಡಗಳು ಆಗುವಂಥ. ಯಾಕಂದರೆ ಮಂಗಳನು ಅಲ್ಲಿ ಬೆಂಕಿಯನ್ನು ಸಂಕೇತಿಸುತ್ತಾನೆ. ಅಂಗಾರಕ ಅನ್ನೋದ್ರ ಅದರ ಅರ್ಥನೇ ಈ ಸಂಸ್ಕೃತದಲ್ಲಿ ಅಂಗಾರಕ ಅನ್ನೋದಕ್ಕೆ ಉರಿಯುತ್ತಿರುವ ಕೆಂಡ ಅಥವಾ ಬೆಂಕಿಯ ಕೆಂಡ ಅಂತಂದು ಹೆಸರಿದೆ. ಹಾಗಾಗಿ ಅಲ್ಲಿ ಅಂಗಾರಕ ಅನ್ನೋದು ಈಗ ಅಲ್ಲಿ ಶನಿ ಮಹಾರಾಜರ ಜೊತೆಗೆ ಮೀನದಲ್ಲಿರುವ ಕಾರಣ ಈ ಒಂದು ಅವಧಿ ಸುಮಾರು ಏಪ್ರಿಲ್ 2ಕ್ಕೆ ಆತನ ಪ್ರವೇಶ ಆಗುತ್ತೆ. ಮುಂದೆ 40 ದಿನಗಳವರೆಗೆ ಅಂದರೆ ಮೇ 11ರವರೆಗೂ ಅಲ್ಲೇ ಇರ್ತಾರೆ. ಮೇ 11ರವರೆಗೂ ಶನಿ ಮತ್ತು ಕುಜರ ಯುತಿ ಗಮನಿಸಿಕೊಳ್ಳೆ. ಈ 40 ದಿನಗಳ ಅವಧಿ ಒಂದು ಜಾಗತಿಕವಾಗಿ ವಿವಿಧ ರೀತಿಯ ಭಿನ್ನತೆಗಳಿಗೆ ಜೊತೆಗೆ ಪ್ರಾಕೃತಿಕವಾಗಿಯೂ ಹಾಗೆ ಅನೇಕ ರೀತಿಯ ಉಷ್ಣದ, ಯಾಕಂದರೆ ಇದು ಒಂದು ಸುಡು ಬೇಸಿಗೆ ಅಥವಾ ಕಡು ಬೇಸಿಗೆ ಕಾಲ ಆಗಿದ್ದು ಈ ಬೇಸಿಗೆಯ ಪರಿವರ್ತನೆಯಲ್ಲಿ ಮಂಗಳನ ಪ್ರಭಾವ ಆತನಲ್ಲಿ ಮೀನದಲ್ಲಿ ಇರುವ ಕಾರಣ ಅಲ್ಲಿ ವಿಶೇಷವಾಗಿ ಅತಿವೃಷ್ಟಿ ಅನಾವೃಷ್ಟಿಯ ಪ್ರಭಾವಗಳಾಗ್ತವೆ. ವೃಷ್ಟಿ ಕರದ್ ವೃಷ್ಟಿ ಹರ್ತಾಚ ಅಲ್ಲಿ ಮಂಗಳನ ಒಂದು ಪೀಡಾಪರ ಶ್ಲೋಕದಲ್ಲಿ ಬರುತ್ತೆ. ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃ ಸದಾ ವೃಷ್ಟಿ ಕರದ್ ವೃಷ್ಟಿ ಹರ್ತಾಚ ಪೀಡಾ ಹರತೋ ಮೇ ಕುಜ. ಅಂದರೆ ಆತನು ಧರಣಿ ಗರ್ಭದಿಂದ ಉದ್ಭವಿಸುವಂಥವನು. ಆತನು ವೃಷ್ಟಿಗೂ ಕಾರಣ, ಜೊತೆಗೆ ವೃಷ್ಟಿ ಕೃದ್ ವೃಷ್ಟಿ ಹರ್ತ ಅಂದರೆ ಅತಿವೃಷ್ಟಿಗೂ ಅಥವಾ ಅನಾವೃಷ್ಟಿಗೂ ಆತನ ಒಂದು ಪರಿಣಾಮ. ಅತಿ ಉಷ್ಣತೆಯು ಆತನಿಂದ ವ್ಯಕ್ತವಾಗುತ್ತೆ. ಜೊತೆಗೆ ಅಕಾಲದ ಮಳೆಗಳು ಸಹ ಮಂಗಳನ ಸಂಕೇತ. ನಾವು ನೋಡ್ತೇವೆ ಬೇಸಿಗೆ ಮಳೆಗಳು ಆಗಿ ಅಲ್ಲಿ ಕೆಲವೊಂದು ಹಾನಿಗಳು ಆಗಿದಂಥ ಉದಾಹರಣೆಗಳು. ಮರುಭೂಮಿಯಲ್ಲಿ ಮರುಭೂಮಿಯಲ್ಲಿ ಪ್ರವಾಹ ಆದಂತಹ ಹಲವಾರು ಚರಿತ್ರೆಗಳು ನಮ್ಮ ಕಣ್ಣ ಮುಂದೆ ಇವೆಲ್ಲ ಆಗಿವೆ. ಹಾಗಾಗಿ ಎಲ್ಲಿ ಮಳೆ ಆಗಬೇಕು ಅಲ್ಲಿ ಆಗದೇ ಇರುವಂಥದ್ದು, ಎಲ್ಲಿ ಆಗದೇ ಇರುವಂಥ ಪ್ರದೇಶದಲ್ಲಿ ಮಳೆ ಆಗುವಂಥದ್ದು, ಈ ರೀತಿ ವೈಚಿತ್ರ್ಯಗಳ ಘಟನೆ ಜರುಗುತ್ತೆ. ಜೊತೆಗೆ ಯುದ್ಧ ಸ್ಫೋಟಗಳಿಂದ ಹಲವಾರು ದೇಶಗಳಿಗೆ ಹಾನಿಯಾಗುವಂಥದ್ದು, ಹಿಂಸೆಗಳು ಆಗುವಂಥದ್ದು, ರಕ್ತಪಾತಗಳು ಆಗುವಂಥದ್ದು,
ಹಲವಾರು ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಕಚೇರಿ ಕಟ್ಟಡಗಳ ಮೇಲೆ ದಾಳಿಗಳು, ಬಾಂಬ್ ದಾಳಿ ಅಂಥದ್ದಾಗುವಂಥದ್ದು, ವೈಮಾನಿಕವಾದ ಯುದ್ಧದಲ್ಲಿ ಹಲವಾರು ತೊಂದರೆಗಳು ಆಗುವಂಥದ್ದು. ಈ ರೀತಿ ಈ ಒಂದು ಅವಧಿ ಸಾರ್ವತ್ರಿಕವಾಗಿ ಅಷ್ಟೇನೂ ಪ್ರಯೋಜನಕಾರಿ ಇಲ್ಲ, ಅಷ್ಟು ಉತ್ತಮವಾಗಿರಲಿಲ್ಲ. ಜೊತೆಗೆ ಹಲವಾರು ಆತಂಕವನ್ನು ಸೃಷ್ಟಿಸುವಂಥ ಸಾಧ್ಯತೆ ಕಂಡು ಬರುತ್ತೆ. ಇನ್ನು ಸಂವತ್ಸರದ ಆದಿಫಲದಲ್ಲಿ ಸಹ ಹಾಗೆ, ಜೊತೆಗೆ ಅಲ್ಲಿ ಮಂಗಳನಿಗೆ ಅಲ್ಲಿ ಒಂದು ಅಧಿಪತ್ಯ ಮಂತ್ರಿತ್ವವನ್ನು ಬರುತ್ತೆ. ಜೊತೆಗೆ ಸೌರ ಯುಗಾದಿಯ ಒಂದು ಫಲದಲ್ಲಿ ಮಂಗಳನೇ ಅಲ್ಲಿ ಅಧಿಪತ್ಯವನ್ನು ಹೊಂದಿರ್ತಾನೆ. ಇವೆಲ್ಲ ಕಾರಣಗಳಿಗೆ ಆತನ ಮಂಗಳನಿಗೆ ಮತ್ತು ಶನಿಯ ಮಧ್ಯೆ ತಾಕಲಾಟ ಪೀಕಲಾಟಗಳು ಜರುಗಿ ಇವೆಲ್ಲವೂ ಪ್ರಾಕೃತಿಕವಾಗಿಯೋ ವೈಯಕ್ತಿಕವಾಗಿಯೋ ರಾಜಕೀಯವಾದ ಹಲವಾರು ಹಿನ್ನಡೆಗಳು ಮುನ್ನಡೆಗಳು ಜರುಗುವ ಜೊತೆಗೆ ಹಲವಾರು ಹಿರಿಯ ರಾಜಕಾರಣಿಗಳಿಗೆ ಆಪತ್ತು ಬರ್ಬೋದು. ಅದು ಮನುಷ್ಯರ ಆಘಾತದ ಮೂಲಕ ಬರ್ಬೋದು, ಅಥವಾ ಯಾವುದೇ ರೋಗ ರುಜಿನಗಳ ಮೂಲಕ ಬರ್ಬೋದು, ಅಥವಾ ಇನ್ನಿತರ ಯಾವುದೇ ಆಕಸ್ಮಿಕ ಘಟನೆಗಳ ಆಕಸ್ಮಿಕವು ಅಧಿಕಾರಸ್ಥ ರಾಜಕಾರಣಿಗಳಿಗೆ ಅಥವಾ ವಯೋವೃದ್ಧ ರಾಜಕಾರಣಿಗಳಿಗೆ ಅಪಾಯದ ಒಂದು ಸಂಕೇತವಾಗಿ ಕಂಡುಬರುತ್ತೆ. ಇನ್ನು ಈ ಕಾಲದಲ್ಲಿ ಈ ರಿಯಲ್ ಎಸ್ಟೇಟು ಅಥವಾ ಗಣಿಗಾರಿಕೆ, ಲೋಹ, ಮೆಟಲು, ಷೇರು ಮುಂತಾದವುಗಳ ಒಂದು ಮಾರುಕಟ್ಟೆ ಈಗ ಅತಂತ್ರವಾಗಿರುತ್ತೆ. ಅಂದರೆ ಆ ಕಡೆ ಏರೋದಿಲ್ಲ, ಇಳಿಯೋದಿಲ್ಲ, ಅಥವಾ ಕೆಲವೊಂದು ಕಡೆ ಮಾರುಕಟ್ಟೆಗಳು ದಿಢೀರಾಗಿ ಕುಸಿಯುವಂಥದ್ದು, ಈ ರೀತಿಯೆಲ್ಲ ಆಗುವಂಥ ಘಟನೆಗಳು, ದಿಢೀರಾಗಿ ಅತಿಯಾಗಿ ಏರುವಂಥದ್ದು, ಅತಿಯಾಗಿ ಕುಸಿಯುವಂಥದ್ದು, ಈ ರೀತಿಯೆಲ್ಲ ಅಸ್ಥಿರತೆ ವ್ಯಾಪಾರದ ವಾಣಿಜ್ಯದಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು, ಪ್ರಾಕೃತಿಕವಾಗಿಯೂ ಅನೇಕ ಅಸ್ಥಿರದ ಘಟನೆಗಳು ಜರುಗುತ್ತವೆ. ಜೊತೆಗೆ ಅಲ್ಲಿ ಸಂವಾದ ಅಥವಾ ಸಿದ್ಧಾಂತದ ಮಳಿಗೆ ತಾಕಲಾಟ, ಉಗ್ರ ಮತ್ತು ಸೌಮ್ಯದ ಮಧ್ಯೆ ತಾಕಲಾಟಗಳು ಜರುಗುತ್ತವೆ. ಇವೆಲ್ಲವೂ ಅಷ್ಟೊಂದು ತೃಪ್ತಿಕರವಾಗಿ ಇರುವಂತಹ ವಿಚಾರ ಅಲ್ಲ. ಇವೆಲ್ಲವೂ ಸಾರ್ವತ್ರಿಕ ಫಲ, ಕುಜ ಶನಿ ಯುತಿ ಸಂಭವಿಸುವಂಥದ್ದು. ಜೊತೆಗೆ ಅದೇ ಕಾಲದಲ್ಲಿ ಅಲ್ಲಿ ಸೂರ್ಯ ಭಗವಂತರು ಏಪ್ರಿಲ್ 13ರವರೆಗೆ ಅಲ್ಲಿ ಮೀನದಲ್ಲಿರ್ತಾರೆ. ಆ ಬಳಿಕ ಅಲ್ಲಿ ಮೇಷ ಸಂಕ್ರಾಂತಿ ಜರುಗುತ್ತೆ. ಮೇಷ ಸಂಕ್ರಾಂತಿ ಜರುಗಿದಾಗ ಅಲ್ಲಿ ಸೌರಮಾನ ಯುಗಾದಿ. ಆ ಸೌರಮಾನ ಯುಗಾದಿಗೆ ಬಂದಾಗ ಅಲ್ಲಿ ಮಂಗಳನ ಪ್ರಭಾವ ಇನ್ನಷ್ಟು ಸ್ವಲ್ಪ ಅವನಿಗೆ ಜಾಸ್ತಿ ಪ್ರಭಾವ ಬರುತ್ತೆ. ಆಗ ಆ ಯುಗಾದಿಯ ಬಳಿಕ ಅಂದರೆ ಏಪ್ರಿಲ್ 13ರ ಬಳಿಕ ಇನ್ನಷ್ಟು ಮಂಗಳನಿಂದ ಆಗುವಂಥ ಅಡ್ಡ ಪರಿಣಾಮಗಳು, ಆಘಾತಗಳು ಜಗತ್ತಿನಾದ್ಯಂತ ಕಂಡು ಬರ್ಬೋದಾಗಿದೆ. ಅದಲ್ಲದೆ ಯುವ ವರ್ಗಕ್ಕೆ, ಸೈನಿಕರಿಗೆ, ಮಿಲಿಟರಿ, ಪೊಲೀಸು, ಶಸ್ತ್ರಾಸ್ತ್ರ ಮುಂತಾದವುಗಳ ಒಂದು ವಿಚಾರಗಳಿಗೆ ಈಗ ಒಂದು ಬಹಳಷ್ಟು ಅವರಿಗೆ ತುಂಬ ಬ್ಯುಸಿ ಇರುವಂತಹ ಒಂದು ಕೆಲಸ ಕಾರ್ಯಗಳು ಉತ್ಪನ್ನ ಆಗ್ತವೆ. ಅಂದರೆ ಯುದ್ಧ ಸನ್ನದ್ಧವಾದ ಸ್ಥಿತಿಯಲ್ಲಿ ಇಂತಹ ಮಿಲಿಟರಿ, ಸೇನೆ, ಅರೆ ಸೇನೆ, ಪೊಲೀಸು ಮತ್ತು ಇನ್ನಿತರ ರಕ್ಷಣಾ ಇಲಾಖೆ ಅವರಿಗೆ ಈಗ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ಈ ಕಾಲದಲ್ಲಿ ಕೌಟುಂಬಿಕವಾದ ವಿಚಾರಗಳಿರ್ಬೋದು, ಭ್ರಾತೃ ಕಲಹ ಅಂದರೆ ಸಹೋದರ ಸಹೋದರಿಯರ ಮಧ್ಯೆ ಭೂಮಿ ವಿವಾದ, ಕೌಟುಂಬಿಕವಾದ ವಿವಾದ, ಆಸ್ತಿ ಪಿತ್ರಾರ್ಜಿತ ಸ್ವತ್ತುಗಳ ಸಂಬಂಧ ವಿವಾದ, ಜೊತೆಗೆ ಪತಿ ಪತ್ನಿಯರ ಮಧ್ಯೆ ವಿವಾದ, ಇವೆಲ್ಲವೂ ಈ ಕಾಲದಲ್ಲಿ 40 ದಿನಗಳ ಅವಧಿಯಲ್ಲಿ ಏಪ್ರಿಲ್ 2ರಿಂದ ಮೇ 11ರವರೆಗೆ ಸ್ವಲ್ಪ ಪ್ರಪಂಚದಾದ್ಯಂತ ಉಲ್ಬಣ ಅಂದರೆ ಹೆಚ್ಚಳ ಆಗುತ್ತೆ. ಇವೆಲ್ಲವೂ ಸಾರ್ವತ್ರಿಕ ಫಲವನ್ನು ನೋಡಿದಾಗಿದೆ. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅಂದರೆ ಮಂಗಳನು ತನ್ನ ಒಂದು ಗೋಚಾರದಲ್ಲಿ ಶುಭ ಫಲ ನೀಡುವಂಥದ್ದು ಕೇವಲ 3 ರಾಶಿಗಳಿಗೆ. ಹಾಗಾಗಿ ಹೆಚ್ಚಾಗಿ ಈ ಮಂಗಳ ಶುಭ ಗ್ರಹಗಳ ಪಟ್ಟಿಗೆ ಸೇರಿಸುವುದಿಲ್ಲ. ಅಶುಭ ಗ್ರಹಗಳು, ಪಾಪ ಗ್ರಹಗಳು ಅಂತ. ಶನಿ ಮಹಾರಾಜರು ಅಷ್ಟೇ ಒಂದು ಗೋಚಾರದಲ್ಲಿ ಕೇವಲ 3 ರಾಶಿಗೆ ಅತ್ಯಂತ ಶುಭ ನೀಡ್ತಾರೆ, ಮತ್ತೊಂದು 3 ರಾಶಿಗೆ ಮಿಶ್ರ ಫಲ, ಉಳಿದ 6 ರಾಶಿಗಳಿಗೆ ಅವರು ಸ್ವಲ್ಪ ಸಂಕಷ್ಟ ಫಲವನ್ನು ನೀಡುವಂಥದ್ದೆಲ್ಲ ಕ್ರಮ ಇರುತ್ತೆ. ಹಾಗೆಯೇ ಮಂಗಳನು ಹಾಗೆ ಕೇವಲ 3 ರಾಶಿಗಳಿಗೆ ಅಲ್ಲಿ ಉತ್ತಮ ಫಲ ನಿಗದಿಯಾಗಿರುತ್ತೆ. ವೃಷಭ, ತುಲಾ ಮತ್ತು ಮಕರ ರಾಶಿಗಳು ಈ ಬಾರಿ ಮಂಗಳನಿಂದ ಉತ್ತಮ ಫಲ ಪಡುವಂತಹ ಒಂದು ಶ್ರೇಷ್ಠವಾದ 3 ರಾಶಿಗಳು. ಇನ್ನು ಮಿಥುನ, ಕಟಕ, ವೃಶ್ಚಿಕ, ಧನು, ಕುಂಭ ಈ ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲವು, ಮೇಷ, ಸಿಂಹ, ಕನ್ಯಾ, ಮೀನಗಳಿಗೆ ಸ್ವಲ್ಪ ಸಂಕಷ್ಟ ಫಲವು ಬರ್ಬೋದಾಗಿದೆ. ಈಗ ಮೇಷರಾಶಿಗೆ ಏನಾಗ್ಬೋದು? ಮೇಷರಾಶಿಗೆ ನಿಮ್ಮ ರಾಶಿಯಿಂದ ನಷ್ಟ ಅಥವಾ ವ್ಯಯಸ್ಥಾನದಲ್ಲಿ ಇರುವಂಥ ಮಂಗಳನು ನಿಮ್ಮ ರಾಶಿಯಾಧಿಪತಿ ಮಂಗಳ. ಆದರೆ ಅಲ್ಲಿ ಆತನ ಒಂದು ಈಗಿನ ಗೋಚಾರ ಸ್ಥಿತಿ ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿ ಅಂದರೆ ನಷ್ಟದ ಸ್ಥಿತಿಯಲ್ಲಿರುವ ಕಾರಣ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳು ಈ ಏಪ್ರಿಲ್ 2ರಿಂದ ಮೇ 11ರವರೆಗೆ ಆಗ್ಬೋದು. ಯಾಕಂದರೆ ನಿಮಗೂ ಸಾಡೆಸಾತಿಯ ಪ್ರಭಾವ ಚಕ್ರದಲ್ಲಿ ನೀವಿದ್ದೀರಾ. ಆದರೆ ಮಂಗಳನು ಅಲ್ಲಿ ಶನಿ ಮಹಾರಾಜರ ಜೊತೆಗಿದ್ದಾನೆ. ಆದರೆ ನಿಮಗೆ ನಿಮ್ಮ ರಾಶಿಗೆ ವ್ಯಯದಲ್ಲಿ ಅಥವಾ ನಷ್ಟದಲ್ಲಿರುವ ಕಾರಣ ಶನಿಯೂ ನಷ್ಟ, ಜೊತೆಗೆ ಮಂಗಳನು ನಷ್ಟವು ಕಾರಕನಾಗಿರೋ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಷ್ಟ ಆಗುವಂಥದ್ದು, ಅಥವಾ ಈ ಹಿಂದೆ ನೀವು ಸಂಪಾದನೆ ಮಾಡಿದಂಥ ಯಾವುದೇ ರೀತಿಯ ಭೂಮಿಯೋ, ವಸ್ತುನೋ, ಸ್ವತ್ತೋ, ಹಣವೋ, ಒಡವೆನೋ ಈಗ ಯಾವುದೇ ಕಾರಣದಿಂದ ನಿಮ್ಮಿಂದ ಕೈ ತಪ್ಪುವುದು. ಇದು ಕಳ್ಳತನ ಆಗ್ಬೋದು, ಕಳವು ಆಗ್ಬೋದು, ಅಥವಾ ಇನ್ಯಾರೋ ನಿಮಗೆ ಬೇರೆ ಆದರೂ ಕಾನೂನಾತ್ಮಕವಾಗಿ ನಿಮ್ಮಿಂದ ಅದನ್ನು ಕಸಿದುಕೊಳ್ಳುವಂಥದ್ದು. ಈ ರೀತಿ ನಿಮ್ಮ ಕೈ ತಪ್ಪುವಂಥ ಸಾಧ್ಯತೆ ಇರುತ್ತೆ. ಸ್ವತ್ತುಗಳೆಲ್ಲ ಜೊತೆಗೆ ಈ ಕಾಲದಲ್ಲಿ ಕಲಹ, ವೈರತ್ವಗಳು ಜಾಸ್ತಿ ಮನೆಯಲ್ಲೂ, ತಂದೆ ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಜೊತೆಗೆ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿರ್ಬೋದು ಅಥವಾ ನಿಮ್ಮ ಕೈ ಕೆಳಗಿನವರು ಇರ್ಬೋದು, ಅಂದರೆ ಸುಪೀರಿಯರ್ ಆರ್ ಇದು ಸಬಾರ್ಡಿನೇಟ್ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಮೇಲಿನವರು ಕೈ ಕೆಳಗೆ ಯಾರು ನಿಮ್ಮ ಜೊತೆಗೆ ಸ್ವಲ್ಪ ಈಗ ವಾದ ವಿವಾದ ಮಾಡುವಂಥದ್ದು, ಮನಸ್ಸಿನಲ್ಲಿ ಚಿಂತೆ, ಆತಂಕ, ಒತ್ತಡ ಹೆಚ್ಚಳಾಗುತ್ತೆ.
ಕ್ರೌರ್ಯ ಅಥವಾ ಕ್ರೂರತ್ವದ ಮನಸ್ಸಿನಲ್ಲಿ ಹೆಚ್ಚಳಾಗುತ್ತೆ. ಅಪರಾಧ ಪ್ರವೃತ್ತಿ ನಿಮ್ಮಲ್ಲಿ ಕಂಡುಬರುತ್ತೆ. ಇದಕ್ಕೆ ಯಾವುದೇ ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸಗಳಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ಕೆಲಸಗಳು ಆಗದೇ ಇರುವಂಥದ್ದು ನಿಮ್ಮ ವಿರುದ್ಧವಾಗಿ ಆಗ್ಬೋದು. ಕೋರ್ಟು ಕಚೇರಿ ನಿಮ್ಮ ವಿರುದ್ಧವಾದ ತೀರ್ಪುಗಳು ಬರುವಂಥದ್ದು. ಹಾಗಾಗಿ ಮೇಷರಾಶಿಗೆ ಈ ಒಂದು ಗೋಚಾರ ಅವಧಿ ಅಷ್ಟೇನು ಉತ್ತಮವಾಗಿಲ್ಲ. ಕೊನೆಗೆ ಹೇಳ್ತಕ್ಕಂತಹ ಮಂಗಳನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ಮಾಡಬೇಕಾಗತ್ತೆ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಗೆ ಅದ್ಭುತವಾದ ಲಾಭಸ್ಥಾನದ ಫಲ, ಅದ್ಭುತವಾದ ಲಾಭಸ್ಥಾನದ ಪಡೆಯುವ ಫಲ ಬರುವಂಥ ಏಕೈಕ ರಾಶಿ ಈಗ ವೃಷಭ ರಾಶಿ ಆಗಿರುತ್ತೆ. ಇದೇ ಕಾಲದಲ್ಲಿ ಶನಿ ಮಹಾರಾಜರು ನಿಮಗೆ ದೀರ್ಘಕಾಲದ ಲಾಭವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ರವಿಯು ಸಹ ನಿಮಗೆ ಈಗ ಲಾಭಸ್ಥಾನದಲ್ಲಿ ಇದ್ದಾನೆ. ಈಗ ಮೂರನೇದಾಗಿ ಮಂಗಳನ ಪ್ರವೇಶ ನಿಮಗೆ ಅದ್ಭುತವಾದ ಲಾಭವನ್ನು ಕೊಡಲಿದೆ. ನಾವು ನೋಡ್ತೇವೆ ಕೆಲವೊಂದು ಸಂದರ್ಭದಲ್ಲಿ ವೈಪರೀತ್ಯಗಳು ಬೇರೆ ಗ್ರಹಗಳಿಂದ ಸಂಭವಿಸಿದಾಗ ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಕೆಲಗೆ ಅತ್ಯುತ್ತಮ ಫಲ, ಕೆಲವೊಂದು ರಾಶಿಗೆ ಮಿಶ್ರ ಫಲ. ಅದರಲ್ಲಿ ನಿಮಗೆ ಅತ್ಯುತ್ತಮ ಫಲ ಪಡೆಯುವಂಥ ಒಂದು ಸೌಭಾಗ್ಯ ಈ ಬಾರಿ ಬಂದಿದೆ. ಇದೇ ಪದೇ ಬರುವಂಥದ್ದಲ್ಲ. 30 ವರ್ಷಗಳಿಗೊಮ್ಮೆ ಶನಿ ಮಹಾರಾಜರು ಕೊಡುವಂಥದ್ದು, ವರ್ಷಕ್ಕೆ 1 ಬಾರಿ ಅಷ್ಟೇ ಬರುವಂಥದ್ದು ಮಂಗಳನು. ಅದರಲ್ಲೂ ಲಾಭಸ್ಥಾನಕ್ಕೆ ಬರಬೇಕಾದ್ರೆ ಕೆಲವೊಮ್ಮೆ 2 ವರ್ಷಗಳ ದೀರ್ಘಾವಧಿನೂ ತಗೊಳ್ತದೆ. ಹಾಗಾಗಿ ಲಾಭಸ್ಥಾನದ ಲಾಭ ಈಗ ನಿಮಗೆ ಮಂಗಳನಿಂದ ಬಂದಿದೆ. ಇನ್ನು ವರ್ಷಕ್ಕೆ 1 ಬಾರಿ ಅಷ್ಟೇ ರವಿಯಿಂದ ನಿಮಗೆ ಲಾಭಸ್ಥಾನ ಸಿಗುವಂಥದ್ದು, ಅದನ್ನು ಇದೇ ಕಾಲದಲ್ಲಿದೆ. ಹಾಗಾಗಿ ಅನೇಕ ರೀತಿಯ ಭೂಮಿ ಕೊಳ್ಳುವಂಥದ್ದು, ಮನೆ ಕೊಳ್ಳುವಂಥದ್ದು, ಯಂತ್ರ ವಾಹನ ಕೊಳ್ಳುವಂಥದ್ದು, ಹೂಡಿಕೆ ಮಾಡಲಿಕ್ಕೆ ಅವಕಾಶ, ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ಕೈಗಾರಿಕೆ ಸ್ಥಾಪನೆ ಮಾಡಲಿಕ್ಕೆ ಅನುಕೂಲ, ಕೈಗಾರಿಕೆ ನಡೆಸುವವರಿಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು, ಸರ್ಕಾರದ ಕಾಂಟ್ರಾಕ್ಟು, ಸರ್ಕಾರದ ಏನಾದರೂ ನಿಮಗೆ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಕೋರ್ಟ್ ಕಚೇರಿಯಿಂದ ಕೆಲಸ ಕಾರ್ಯಗಳು ನಿಮ್ಮ ಕ್ಷಿಪ್ರವಾಗಿ ಆಗುವಂಥದ್ದು, ಕೇಸುಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು, ಕೌಟುಂಬಿಕ ವಿವಾದ ಬಗೆಹರಿಯುವಂಥದ್ದು, ನಿಮಗೆ ಪ್ರಶಸ್ತಿ, ಪುರಸ್ಕಾರ, ಜನಮನ್ನಣೆ, ಸರ್ಕಾರದಿಂದ ಸವಲತ್ತುಗಳು ಇವೆಲ್ಲ ಏನು ಪ್ರಯತ್ನ ಮಾಡಿದರೂ ಕ್ಷಿಪ್ರವಾಗಿ ಸಿಗುತ್ತೆ. ಇದು ಮತ್ತೆ ಸಿಗುವಂಥ ಅವಕಾಶ ಅಲ್ಲ. ಏಪ್ರಿಲ್ 2ರಿಂದ ಮೇ 11ರವರೆಗೆ ಅದ್ಭುತವಾದ 40 ದಿನಗಳ ಅವಧಿ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಸಂಸಾರಸ್ಥರಿಗೆ, ಗೃಹಿಣಿಯರಿಗೆ, ಮಹಿಳೆಯರಿಗೆ ಎಂಬ ಭೇದ ಭಾವ ಇಲ್ಲದೆ ಎಲ್ಲರಿಗೂ ವೃಷಭ ರಾಶಿಗೆ ಅದ್ಭುತವಾದ ಫಲ. ಮಂಗಳನು ಮಂಗಳಕರವಾಗಿ ಕೊಡ್ತಾನೆ. ವಿವಾಹದ ಪ್ರಯತ್ನ ಪಡುವವರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಮದುವೆ ಮುಂಜಿ ಮನೆ ಕೊಳ್ಳುವಂಥವರಿಗೆ, ಅಂತಹ ಒಂದು ಕನಸು ಕಂಡವರಿಗೆ ಮನೆ ಭೂಮಿ ಕೊಳ್ಳುವಂಥ ಅವಕಾಶ, ವಾಹನ ಅಪೇಕ್ಷೆ ಪಡುವವರಿಗೆ ವಾಹನ ಕೊಳ್ಳುವಂಥದ್ದು. ಈ ರೀತಿ ನಿಮ್ಮ ದೀರ್ಘಕಾಲದ ಕನಸು ಅಥವಾ ಜೀವಮಾನದ ಹಲವಾರು ಸಾಧನೆಯ ಮೆಟ್ಟಿಲುಗಳು ಏರಲಿಕ್ಕೆ ಮಂಗಳನು ಅವಕಾಶ ಮಾಡಿಕೊಡ್ತಾನೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ವೃಷಭ ರಾಶಿಯವರು. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಮಂಗಳನ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ಒಂದು ಮಂಗಳನ ಚಲನೆ ಧೈರ್ಯ ರಾಶಿಯಿಂದ ಕರ್ಮಸ್ಥಾನ ದಶಮದಲ್ಲಿ ಸ್ವಲ್ಪ ಮಿಶ್ರ ಫಲ, ತುಂಬ ಕೆಟ್ಟದೇನಿಲ್ಲ. ನಿಮಗೆ ಸಣ್ಣ ಪುಟ್ಟ ಇದು ಏರುಪೇರುಗಳು ಆಗುವಂಥದ್ದು, ಮತ್ತು ಕೆಲವೊಮ್ಮೆ ಈ ದುಷ್ಟ ಮಿತ್ರರ ಸಹವಾಸ ಆಗುವಂಥದ್ದು, ದುಷ್ಟ ಮಿತ್ರರಿಂದ ನಿಮಗೆ ದುಷ್ಪ್ರೇರಣೆಗೆ ಒಳಗಾಗುವಂಥ ಒಂದು ಬುದ್ಧಿಯೆಲ್ಲ ಬರುವಂಥದ್ದು. ಇನ್ನು ಯಾವುದೇ ಒಂದು ರುಜು ಮಾರ್ಗದಲ್ಲಿ ಹೋಗೋದಕ್ಕಿಂತ ವಾಮ ಮಾರ್ಗ ಅಂದರೆ ಅಡ್ಡ ದಾರಿಯಲ್ಲಿ ಹೋಗಿ ಏನೋ ಸಾಧನೆ ಮಾಡುವಂಥ ಒಂದು ಹುಮ್ಮಸ್ಸು ಎಲ್ಲ ಈಗ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಮತ್ತು ಕೆಲವೊಮ್ಮೆ ಮನಸ್ಸಲ್ಲಿ ಒತ್ತಡ, ಚಿಂತೆ ಇವೆಲ್ಲ ಹೆಚ್ಚಳಾಗುತ್ತೆ. ಇನ್ನು ಯಾವುದೇ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಕ್ಷಿಪ್ರವಾಗಿ ಆಗದೆ ವಿಳಂಬ ಆಗುವಂಥದ್ದು, 2 ಬಾರಿ ಹೋಗಿ ಅಲೆದಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಬೋದು. ಅದರ ಹೊರತು ನಿಮಗೆ ಆರ್ಥಿಕವಾಗಿ ಅಷ್ಟೇನೂ ಅಡೆತಡೆಗಳಿಲ್ಲ ಅಥವಾ ಆರೋಗ್ಯದ ಮೇಲೆ ಅಷ್ಟೇನೂ ಯಾವುದೇ ತೊಂದರೆಗಳಿರಲಿಲ್ಲ. ನೀವು ಸಾಮಾನ್ಯವಾಗಿ ಮಿಶ್ರ ಫಲದ ಒಂದು ಸೂಚನೆ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆಯನ್ನು ಗಮನಿಸಿ ಅಡ್ಡ ದಾರಿ ಹಿಡಿಯುವಂಥದ್ದು ಅಥವಾ ದುಶ್ಚಟಗಳಿಗೆ, ದುಷ್ಪ್ರೇರಣೆಗಳಿಗೆ, ದುಷ್ಟ ಮಿತ್ರರ ಒಂದು ಬಲೆಗೆ ಬೀಳದಂತೆ. ಅದೇ ರೀತಿ ಆನ್ಲೈನ್ ಆಫ್ಲೈನ್ನಲ್ಲಿ ಬರುವಂಥ ನಿಮಗೆ ಯಾವುದಾದ್ರೂ ಸಂದೇಶಗಳಿಗೆ ಬಲಿ ಬಿದ್ದು ಏನಾದರೂ ನೀವು ಹಣದ ಒಂದು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಸ್ವಯಂಕೃತ ಅಪರಾಧವನ್ನು ಮಾಡದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿದರೆ ಸಾಕು. ಅದರ ಹೊರತು ಹೆಚ್ಚಿನ ತೊಂದರೆಗಳಿಲ್ಲ. ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು. ಇನ್ನು ಕಟಕ ರಾಶಿ. ಕಟಕ ರಾಶಿಗೆ ಈ ಒಂದು ಫಲದಲ್ಲಿ ಒಂದು ನವಮದ ಸ್ಥಾನ ಅಥವಾ ಭಾಗ್ಯಸ್ಥಾನದಿಂದ ಆಗುವಂಥ ಮಂಗಳನ ಪರಿವರ್ತನೆ ಹೆಚ್ಚೇನು ಅಡ್ಡ ಪರಿಣಾಮ ಇಲ್ಲ, ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಇಲ್ಲಿ ನಿಮ್ಮ ವೃತ್ತಿ ಉದ್ಯೋಗ ಜಾಗದಲ್ಲಿ ಸ್ವಲ್ಪ ಟೆನ್ಷನ್ ಹೆಚ್ಚಳ ಆಗ್ಬೋದು. ಅದರಲ್ಲೂ ನಿಮ್ಮ ಕಿರಿಯ ಸಹೋದ್ಯೋಗಿಗಳು, ನಿಮಗಿಂತ ಜೂನಿಯರ್ ಯಾರು ಇರ್ತಾರೆ ಅವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಅಥವಾ ನಿಮಗಿಂತ ಕಿರಿಯ ವ್ಯಕ್ತಿಗಳಿಂದ ನಿಮಗೇನೋ ತೊಂದರೆಗಳಾಗುವಂಥದ್ದು. ಮನೆಯಲ್ಲಿ ಹಾಗೆ ನಿಮ್ಮ ಕಿರಿಯರಿಂದ ಅಂದರೆ ನಿಮ್ಮ ಮಕ್ಕಳಿರ್ಬೋದು ಅಥವಾ ತಂಗಿನೋ ತಮ್ಮನೋ ಇರ್ಬೋದು. ಹಾಗಾಗಿ ಕಿರಿಯರಿಂದ ಸ್ವಲ್ಪ ಮನಸ್ಸಿಗೆ ಆತಂಕ, ಬೇಜಾರಾಗುವಂಥ ಘಟನೆಗಳು, ನಿಮ್ಮ ವಿರುದ್ಧವಾದ ಏನಾದರೂ ಮಾತುಗಳು ಬರುವಂಥದ್ದು. ಹಾಗಾಗಿ ವಾಗ್ವಾದ, ಕಲಹ ಇತ್ತೆಲ್ಲ ಸಣ್ಣ ಪುಟ್ಟ ಬರುವಂಥದ್ದು. ಇನ್ನು ಕೆಲವೊಮ್ಮೆ ನಿಮಗೆ ಅವಮಾನಕರ ಘಟನೆ ಸಹ ಆಗ್ಬೋದು ಇಂಥವರಿಂದ, ಕಿರಿಯ ವ್ಯಕ್ತಿಗಳಿಂದ. ಹಾಗಾಗಿ ಅಂಥದ್ದೆಲ್ಲ ಆಗ್ಬೋದು. ಜೊತೆಗೆ ಹಣದ ಒಂದು ಅವಶ್ಯಕತೆಗಿಂತ ನಿಮಗೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಹಣವನ್ನು ಹೊಂದಿಸಲಿಕ್ಕೆ ಸ್ವಲ್ಪ ಕಷ್ಟ ಅಥವಾ ಕೆಲವೊಮ್ಮೆ ಸಾಲ ಅಥವಾ ಅಡಮಾನ ಅಂದರೆ ಅಡವು ಇಡುವಂಥದ್ದು ಹೇಳ್ತಾರಲ್ಲ, ಪ್ಲೆಡ್ಜಿಂಗ್, ಅದೆಲ್ಲ ಮಾಡುವಂಥ ಸಾಧ್ಯತೆ ಬರ್ಬೋದು.
ಹಾಗಾಗಿ ಈ ಬಗ್ಗೆ ಸ್ವಲ್ಪವನ್ನು ಗಮನವನ್ನು ಹರಿಸಬೇಕು. ವೃತ್ತಿ ಜಾಗದಲ್ಲಿ ಯಾವುದೇ ನಿಮ್ಮ ಮೇಲೆ ಚಾರ್ಜ್ಗಳು ಅಥವಾ ನಿಮ್ಮ ಮೇಲೆ ಕಂಪ್ಲೇಂಟ್ಗಳು ಬರದಂತೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ಯಾಕಂದರೆ ಕೆಲವೊಮ್ಮೆ ನೀವು ಮಾಡದೇ ಇದ್ದರೂ ಸಹ ನಿಮ್ಮ ಮೇಲೆ ಸುಳ್ಳು ಆರೋಪಗಳೆಲ್ಲ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಅದರ ಹೊರತು ಹೆಚ್ಚಿನ ಏನು ಆತಂಕ ಪಡಬೇಕಾಗಿಲ್ಲ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಕೊಬೋದು. ಇನ್ನು ಸಿಂಹರಾಶಿಗೆ ಇದು ಉತ್ತಮವಾದ ಸ್ಥಿತಿ ಏನಲ್ಲ. ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ. ಅಷ್ಟಮದಲ್ಲಿ ಮಂಗಳನು ಸ್ವಲ್ಪ ಅಪಾಯಕಾರಿ ಅಂದರೆ ಡೇಂಜರಸ್ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಅಪಾಯಕಾರದ ಒಂದು ಸ್ಥಿತಿ ನಿಮಗೆ ನಿರ್ಮಾಣ ಆಗುವಂಥದ್ದಿರುತ್ತೆ. ಅದೇ ರೀತಿ ಶನಿ ಅಷ್ಟಮ ಸ್ಥಿತಿ ನಿಮಗೆ ಆಗಲೇ ಇದೆ. ಗುರುಬಲ ಇದ್ದುದರಿಂದ ಶನಿ ಮಹಾರಾಜರು ಸ್ವಲ್ಪ ಮಟ್ಟಿಗೆ ನಿಮಗೆ ವಿನಾಯಿತಿ ತೋರಿಸಿದ್ದಾರೆ. ಆದರೆ ಈಗ ಯಾವಾಗ ಅಲ್ಲಿ ಕುಜ ಶನಿ ಅಂತ ತೊಂದರೆ ಬರುತ್ತೋ ಸಿಂಹರಾಶಿಯವರಿಗೆ ಇದು ನಿಮ್ಮ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ, ಹಣಕಾಸಿನ ಮೇಲೆ ಬರುತ್ತೆ, ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಬರುತ್ತೆ. ಹಾಗೆ ಸಿಂಹರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು ಈ 40 ದಿನಗಳ ಅವಧಿಯಲ್ಲಿ, ಏಪ್ರಿಲ್ 2ರಿಂದ ಮೇ 11ರವರೆಗೆ. ಅಲ್ಲಿ ಆರೋಗ್ಯದ ಮೇಲೆ ಈಗಾಗಲೇ ಇದ್ದಂಥ ಸಮಸ್ಯೆ ಹೆಚ್ಚಳ ಆಗ್ಬೋದು. BP-ನೋ, ಶುಗರೋ, ಅಸ್ತಮನೋ, ಹಾರ್ಟ್ ಪ್ರಾಬ್ಲಮ್ಮು, ಅಲರ್ಜಿನೋ ಇಲ್ಲದ್ರೆ ಅದು ಈ ಅವಧಿಯಲ್ಲಿ ಸ್ವಲ್ಪ ಹೆಚ್ಚಳ ಆಗುತ್ತೆ. ಅಥವಾ ಹೊಸದಾಗಿ ಕೆಲವರಿಗೆ ಆಸ್ಪತ್ರೆಗೆ ಸೇರಿಸುವಂಥ ಯಾವುದೇ ಅಂಗಾಂಗಗಳ ವೈಫಲ್ಯ ಇರ್ಬೋದು, ಹೃದಯ, ಕಿಡ್ನಿ, ಲಿವರು ಮುಂತಾದ ಸಮಸ್ಯೆಗಳು ತಲೆದೋರ್ಬೋದು. ಇನ್ನು ಕೆಲವರಿಗೆ ವಾಹನಗಳಲ್ಲಿ ಅಪಘಾತ ಆಗುವಂಥ ಸಾಧ್ಯತೆ. ಹಾಗಾಗಿ ವಾಹನ ಚಲಾವಣೆ ಮಾಡುವಾಗಲೂ ಸ್ಕೂಟರು, ಕಾರು, ಬೈಕು ಯಾವುದಿರ್ಬೋದು, ಜೊತೆಗೆ ರಸ್ತೆಯಲ್ಲಿ ನಡೆದಾಡುವಾಗಲೂ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ವಾಹನಗಳ ಅವಘಡಗಳು ಆಗುವಂಥ ಸಾಧ್ಯತೆ, ಅದರಿಂದ ನಿಮಗೆ ಸ್ವಲ್ಪ ಆಸ್ಪತ್ರೆಗೆ ಸೇರುವಂಥ ಸಾಧ್ಯತೆಗಳೆಲ್ಲ ಇರೋದರ ಕಾರಣ ನೀವು ಮುನ್ನೆಚ್ಚರಿಕೆ ಸುರಕ್ಷಾ ಕ್ರಮ ಅಂದರೆ ರಸ್ತೆಯಲ್ಲಿ ನಾವು ವಾಹನ ಚಲುವಾಗ ನಡೆದಾಗಲೂ ಎಲ್ಲರೂ ಸೇಫ್ಟಿ ರೂಲ್ಸನ್ನು ಫಾಲೋ ಮಾಡಬೇಕು. ಹಾಗಾಗಿ ಅವೆಲ್ಲ ಸುರಕ್ಷಾ ಕ್ರಮವನ್ನು ನೀವು ಚೆನ್ನಾಗಿ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆರೋಗ್ಯದ ಕಡೆ ಗಮನ ಬೇಕು. ಏನು ಹಣಕಾಸಿಗೆ ಸಂಬಂಧಿತ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳೇ ಆಗುವುದು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಅಥವಾ ಯಾರದೋ ಮಾತು ನಂಬಿ ಅಥವಾ ಮೋಸದ ಯಾವುದೇ ಜಾಲಕ್ಕೆ ನೀವು ಸಿಲುಕಿಕೊಂಡು ಹಣ ಕಳೆದುಕೊಳ್ಳುವಂಥದ್ದು. ಜೊತೆಗೆ ನಿಮಗೆ ಈಗ ದ್ವೇಷ ಮಾಡೋರು ಜಾಸ್ತಿ ಆಗ್ತಾರೆ. ಮನೆಯಲ್ಲಿಯೂ, ವೃತ್ತಿ ಜಾಗದಲ್ಲಿಯೂ ಅಥವಾ ಹೊರಗಡೆ ಎಲ್ಲೂ ಇರ್ಬೋದು, ಎಲ್ಲರೂ ನಿಮ್ಮನ್ನು ದ್ವೇಷ ಮಾಡುವಂಥದ್ದು, ಅಲ್ಲಿ ಜಗಳಗಳು, ಕಲಹಗಳು ಆಗುವಂಥದ್ದು, ಇನ್ನು ಕೆಲವೊಂದೆಡೆ ಹಿಂಸಾತ್ಮಕವಾದ ಹೊಡೆದಾಟಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ವೈಯಕ್ತಿಕ ಜೀವನ ನಡವಳಿಕೆ ಬಗ್ಗೆ, ಅದೇ ರೀತಿ ಗುಪ್ತ ಶತ್ರು ಅಥವಾ ಹಿತಶತ್ರುಗಳ ಕಾಟದ ಬಗ್ಗೆಯೂ ಎಚ್ಚರವಾಗಿ ಇರುವಂಥದ್ದು ಸಿಂಹರಾಶಿಯವರು. ಕೊನೆಗೆ ಹೇಳತಕ್ಕಂಥ ಮಂಗಳನಿಗೆ ಸಂಬಂಧಿತ ಪ್ರಾರ್ಥನೆ, ಶ್ಲೋಕ, ಪರಿಹಾರಗಳನ್ನು ನೀವು ಮಾಡಬೇಕಾಗತ್ತೆ ಸಿಂಹದವರು. ಇನ್ನು ಕನ್ಯಾರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಅಥವಾ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಇದೂ ಅಷ್ಟೇನೂ ಉತ್ತಮವಾದ ಪರಿವರ್ತನೆ ಅಲ್ಲ. ಸಪ್ತಮದಲ್ಲಿ ಮಂಗಳನು ಅನೇಕ ರೀತಿಯ ಒಂದು ಬಾಂಧವ್ಯಗಳ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ, ಮನಸ್ಥಿತಿಯ ಮೇಲೆ ಅಡ್ಡ ಪರಿಣಾಮ ಬೀರ್ತಾನೆ, ಜೊತೆಗೆ ವೈಯಕ್ತಿಕ ಜೀವನದ ಮೇಲೆ ಸ್ವಲ್ಪ ಅವಮಾನಕರ ಘಟನೆಗೊಳ್ಳುವಂಥ ಸಾಧ್ಯತೆ ಬರ್ತದೆ. ಹಾಗಾಗಿ ಇಲ್ಲಿ ನಿಮ್ಮ ವೈಯಕ್ತಿಕ ಅಥವಾ ಕೌಟುಂಬಿಕ ಜೀವನದಲ್ಲಿ ನಾನಾ ರೀತಿಯ ವಾಗ್ವಾದ ಕಾಲ ಬರುತ್ತೆ. ಪತಿ ಪತ್ನಿಯರ ಮಧ್ಯೆ ಬರ್ಬೋದು, ತಂದೆ ಮಕ್ಕಳ ಮಧ್ಯೆ ಬರ್ಬೋದು, ಸೋದರ ಸೋದರಿಯರ ಮೇಲೆ ಬರ್ಬೋದು, ಮಿತ್ರರ ಮೇಲೆ ಬರ್ಬೋದು. ಈ ರೀತಿ ಎಲ್ಲ ಬಾಂಧವ್ಯದಲ್ಲಿ ಕುಸಿತ ಆಗುವಂಥದ್ದು, ಅಥವಾ ಇತರರು ನಿಮ್ಮನ್ನು ಈಗ ಒಂದು ದೋಷಿಗಳಾಗಿ ನಿರ್ಧಾರ ಮಾಡ್ತಾರೆ. ನೀವು ದೋಷ ಮಾಡಿದ್ರೋ ಇಲ್ವೋ ಅದು ವಿಚಾರ ಬೇರೆ, ಆದರೆ ಎಲ್ಲರ ದೃಷ್ಟಿಯಲ್ಲಿ ನೀವೀಗ ಆರೋಪಿಗಳು ಅಥವಾ ದೋಷಿಗಳು ಆಗುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ಹಳೆಯ ಒಂದು ವಾಗ್ವಾದವು ಈಗ ಅದಕ್ಕೆ ಹೊಸ ಸ್ವರೂಪವನ್ನು ಪಡೆದು ಅದರಿಂದ ನಿಮಗೆ ಹಿನ್ನಡೆ ಆಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ನಿಧಾನ ಅಥವಾ ಹಿನ್ನಡೆ ಆಗುವಂಥದ್ದು. ವೈಯಕ್ತಿಕ ಜೀವನದಲ್ಲಿ ನಿತ್ಯವೂ ಆತಂಕ, ಒತ್ತಡ, ಚಿಂತೆಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ವೈಯಕ್ತಿಕ ಜೀವನವನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಮಾತು ನಡವಳಿಕೆಯನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಅಲ್ಲದೆ ಇದೇ ಕಾಲದಲ್ಲಿ ನಿಮಗೆ ಹಣಕಾಸಿನ ಒಂದು ಅವಶ್ಯಕತೆ ಹೆಚ್ಚಾಗಿ ಸಾಲವನ್ನು ಮಾಡುವಂಥ ಪ್ರಮೇಯಗಳು ನಿರ್ಮಾಣ ಆಗುತ್ತೆ. ಹಾಗಾಗಿ ಇದು ನಿಮ್ಮ ವೈಯಕ್ತಿಕ ಜೀವನ, ಮಾತು, ನಡವಳಿಕೆ, ಹಣಕಾಸು, ಒಟ್ಟಾರೆಯಾಗಿ ನಿಮ್ಮ ಕೌಟುಂಬಿಕ ಒಂದು ಚೌಕಟ್ಟಿನ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಕನ್ಯಾರಾಶಿಯವರ ಮೇಲೆ ಇರುತ್ತೆ. ಅಲ್ಲದೆ ಯಾವುದೇ ಒಂದು ಸಭೆ ಸಮಾರಂಭ ಅಥವಾ ಸಾರ್ವಜನಿಕ ಒಂದು ಪ್ರದೇಶದಲ್ಲಿ ನಿಮಗೆ ಮಾನಹಾನಿ ಆಗುವಂಥ ಘಟನೆ, ಅವಮಾನಕರ ಘಟನೆ ಆಗ್ಬೋದು. ಅದರ ಬಗ್ಗೆಯೂ ಸಹ ಮುನ್ನೆಚ್ಚರಿಕೆ ಗಮನಿಸಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂಥ ಮಂಗಳನಿಗೆ ಸಂಬಂಧಿಸಿದ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಕೊಬೋದು ಕನ್ಯಾದವರು. ಮುಂದೆ ತುಲಾರಾಶಿ. ಮಂಗಳನಿಂದ ಅತ್ಯಂತ ಲಾಭ ಪಡೆಯುವ, ಉತ್ತಮ ಫಲ ಪಡೆಯುವಂಥ 2ನೇ ರಾಶಿ ತುಲಾರಾಶಿಗಿದೆ. ಮೊದಲನೇದು ವೃಷಭ ಆಗಿತ್ತು, ಈಗ 2ನೇದಾಗಿ ಈಗ ತುಲಾರಾಶಿ ಬಂದಿದೆ. ತುಲಾರಾಶಿಯವರಿಗೆ ನಿಮ್ಮ ರಾಶಿಯಿಂದ 6ಥ ಅಥವಾ 6ನೇ ಸ್ಥಾನದಲ್ಲಿ ಆಗುವಂಥ ಮಂಗಳನ ಪರಿವರ್ತನೆ ಲಾಭವನ್ನು, ಜಯವನ್ನು, ಸುಖವನ್ನು, ಯಶವನ್ನು, ಸಿದ್ಧಿಯನ್ನು ಕೊಡಲಿದೆ. ಎಲ್ಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಥಿತಿ ಸುಧಾರಣೆ ಇದೆ, ಧನಸ್ಥಿತಿ ಸುಧಾರಣೆ ಇದೆ. ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗುವಂಥದ್ದು, ಹೊಸ ಉದ್ಯೋಗ ಟ್ರೈ ಮಾಡಿ ಹೊಸ ಉದ್ಯೋಗ ಸಿಗುವಂಥದ್ದು, ಇನ್ನು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗನೋ ವಿದ್ಯಾಭ್ಯಾಸದ ಅವಕಾಶವೂ ಸಿಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅದ್ಭುತವಾದ ಲಾಭ ಬರುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಎಲ್ಲ ಕ್ಷಿಪ್ರವಾಗಿ ಆಗಲಿದೆ. ಭೂಮಿ ಮನೆ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ. ಶುಭ ಕಾರ್ಯಗಳಂಥ ಮಂಗಳ ಕಾರ್ಯಗಳು ಅಥವಾ ಮದುವೆ ಮುಂಜಿಗಳು ಫಿಕ್ಸ್ ಆಗುವಂಥ ಅವಕಾಶ. ಈ ರೀತಿ
ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ತನು ಮನ ಧನದ ವಿಚಾರನೂ ವೈಯಕ್ತಿಕ ಜೀವನದ ವಿಚಾರನೂ ಹಣದ ವಿಚಾರನೂ ಬಹಳ ಉತ್ತಮವಾದ ಫಲ ಮಂಗಳನು ಈ ಬಾರಿ ಕೊಳ್ಳಲಿದ್ದಾನೆ. ಇದನ್ನು ಒಂದು ಒಳ್ಳೆಯ ಮನಸ್ಸಿಂದ ಸದುಪಯೋಗ ಪಡಿಸಿಕೊಳ್ಳಿ. ಪದೇ ಪದೇ ಬರುವಂಥ ಅವಕಾಶ ಅಲ್ಲ. ಈ ವರ್ಷದಲ್ಲಿ ನಿಮಗೆ ಮೊದಲ ಬಾರಿಗೆ ಆದ್ಯತೆ ಮೇರೆಗೆ ತುಲಾರಾಶಿಯವರಿಗೆ ಬಂದ ಅದ್ಭುತವಾದ ಅವಕಾಶ. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ಮಂಗಳನ ಸ್ತೋತ್ರ ನೀವು ಸಹ ಹೇಳ್ಕೊಬೋದು. ಇನ್ನು ವೃಶ್ಚಿಕ ರಾಶಿಗೆ ಈ ಒಂದು ಫಲ ಅಷ್ಟೇನೂ ಉತ್ತಮವಾಗಿ ಬಂದಿಲ್ಲ, ಮಿಶ್ರ ಫಲವಾಗಿ ವ್ಯಕ್ತವಾಗಿದೆ. ಯಾಕಂದರೆ ಪಂಚಮದಲ್ಲಿ ನಿಮ್ಮ ರಾಶಿಯಿಂದ 5ನೇ ಮನೆ ಮೇಷ ವೃಶ್ಚಿಕ ಎರಡೂ ರಾಶಿಗಳಿಗೆ ಅಧಿಪತಿ ಮಂಗಳ ಕುಜನೇ ಆಗಿದ್ದಾನೆ. ಆದರೆ ಈ ಬಾರಿ ನಿಮ್ಮ ರಾಶ್ಯಾಧಿಪತಿ ನಿಮಗೆ ಹೆಚ್ಚೇನು ಫೇವರ್ ಅಥವಾ ಹೆಚ್ಚೇನು ನಿಮಗೆ ತೃಪ್ತಿಕರವಾಗುವಂಥ ಫಲಿತಾಂಶ ನೀಡ್ತಾ ಇಲ್ಲ. ಕೆಲವೊಮ್ಮೆ ವಿರುದ್ಧವಾದ ಫಲಗಳು ಆಗುವಂಥದ್ದು. ವಿಶೇಷವಾಗಿ ಬಾಂಧವ್ಯದಲ್ಲಿ ಕಲಹಗಳು ವಾಗ್ವಾದಗಳು ಬರುತ್ತೆ. ತಂದೆ ಮಕ್ಕಳ ಬಾಂಧವ್ಯ, ಸೋದರರ ಬಾಂಧವ್ಯ, ಮನೆ ಮಂದಿಯೊಂದಿಗೆ ಬಾಂಧವ್ಯ ಅಥವಾ ಪತಿ ಪತ್ನಿಯರ ಬಾಂಧವ್ಯ, ಹಾಗಾಗಿ ಎಲ್ಲ ರಿಲೇಷನ್ಶಿಪ್ಗಳು ಹುಳಿ ಹಿಂಡುವಂಥ ಘಟನೆಗಳು ಆಗ್ತವೆ. ಅಥವಾ ಕೆಲವೊಮ್ಮೆ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಅದು ಇತರರು ನಿಮ್ಮ ಮೇಲೆ ಅದನ್ನು ಗಂಭೀರವಾಗಿ ನಿಮ್ಮನ್ನು ಒಂದು ದೋಷಿಗಳಾಗಿ ಕಾಣುವಂಥ ಘಟನೆಗಳಾಗ್ತವೆ. ಅಥವಾ ಯಾರದೋ ಒಂದು ಮೂರನೇ ವ್ಯಕ್ತಿಯ ಜಗಳಕ್ಕೆ ಅಥವಾ ಮೂರನೇ ವ್ಯಕ್ತಿಯ ಒಂದು ವಿಚಾರಕ್ಕೆ ನೀವು ತಲೆ ಹಾಕಿ ಅಲ್ಲಿ ಅವಮಾನಗೊಳ್ಳುವಂಥದ್ದು ಅಥವಾ ನಿಮಗೆ ಅವರಿಂದ ನಿಮಗೆ ಇರಿಸುಗುರಿಸುವಾಗುವಂಥ ಘಟನೆಗಳು ಆಗ್ತವೆ. ಹಾಗಾಗಿ ಎಲ್ಲ ಮಾತು, ನಡವಳಿಕೆ, ವೈಯಕ್ತಿಕ ವಿಚಾರ ಬಗ್ಗೆ ಎಚ್ಚರವಹಿಸಿ. ಜೊತೆಗೆ ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷಣ ಅದರಲ್ಲೇ ಕೇಂದ್ರೀಕೃತ ಮಾಡಿ ಇತರರ ವಿಚಾರಕ್ಕೆ ನೀವು ಈಗ ಅಷ್ಟೊಂದು ತಲೆ ಹಾಕೋದಾಗಲಿ, ಅವರಿಗೆ ನೀತಿ ಪಾಠ ಹೇಳೋದಾಗಲಿ ಅಥವಾ ಅವರ ಬಗ್ಗೆ ನೀವು ವಾಗ್ವಾದ ಚರ್ಚೆ ಮಾಡೋದಂಥ ಅವಶ್ಯ. ಯಾಕಂದರೆ ಇಲ್ಲಿ ವಿವಾದ ಮತ್ತು ವಾಗ್ವಾದಗಳನ್ನು ಬೆಳೆಸುವಂಥ ಸ್ಥಾನದಲ್ಲಿ ಅಲ್ಲಿ ಮಂಗಳನಿದ್ದಾನೆ. ಮಾತಿನ ಚಕಮಕಿಯಿಂದ ಅದು ಎಲ್ಲವೂ ನಿಮ್ಮ ಮಾತೆ ನಿಮಗೆ ತಿರುಗುಬಾಣ ಆಗ್ಬೋದಾಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಇಂಥ ಒಂದು ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕಾಗತ್ತೆ. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಮಂಗಳನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಧನುಸ್ಸು ರಾಶಿಗೆ ಅರ್ಧ ಅಷ್ಟಮ ಅಥವಾ ನಿಮ್ಮ ರಾಶಿಯಿಂದ 4ನೇ ಸ್ಥಾನದಲ್ಲಿ ಆಗುವಂಥ ಪರಿವರ್ತನೆ ಇದು ಉತ್ತಮವಾದ ಫಲಿತಾಂಶ ನೀಡ್ತಲ್ಲ, ಮಿಶ್ರ ಫಲವನ್ನು ಸೂಚನೆ ಮಾಡುವಂಥ ಸ್ಥಾನ ಆಗಿರುತ್ತೆ. ಮಿಶ್ರ ಫಲ ಅಂದರೆ ಇದು ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೂ ಹಣಕಾಸಿನ ಮೇಲೂ ಪರಿಣಾಮ ಬೀರುತ್ತೆ. ವೈಯಕ್ತಿಕ ಜೀವನ ಅಂದರೆ ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯರ ಬಾಂಧವ್ಯ, ಸೋದರರ ಬಾಂಧವ್ಯದಲ್ಲಿ ಸ್ವಲ್ಪ ಅಡ್ಡ ಪರಿಣಾಮ. ಅದೇ ರೀತಿ ನಿಮ್ಮ ಒಂದು ಹಿರಿಯ ವ್ಯಕ್ತಿಗಳಿಗೆ ನಿಮ್ಮ ಮನೆಯಲ್ಲಿರೋದ ತಂದೆ ತಾಯಿ ಅಥವಾ ನಿಮ್ಮ ಅತ್ತೆ ಮಾವ ಹಿರಿಯ ವ್ಯಕ್ತಿಗಳೊಂದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಈ ಕಾಲದಲ್ಲಿ ಬರ್ಬೋದು. ಅದೇ ರೀತಿ ಶತ್ರುಗಳಿಂದ ನಿಮಗೆ ಬಾಧೆ ಈಗ ಬರ್ಬೋದು. ಶತ್ರುಗಳಂದರೆ ಹಿಂದೆ ನಿಮಗೆ ಮಿತ್ರರಾಗಿದ್ದರು ಶತ್ರುಗಳಾಗಿ ಪರಿವರ್ತನೆ ಆಗೋದು ಒಂದು ಕಡೆ ಆದರೆ ಹೊಸದಾಗಿ ಶತ್ರುಗಳು ಉತ್ಪನ್ನ ಆಗಿ ನಿಮಗೆ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಅಥವಾ ವೈಯಕ್ತಿಕ ಜೀವನದಲ್ಲೋ ಅವರು ಅಡ್ಡ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಇರುತ್ತೆ. ಅದನ್ನೇ ನಿಮಗೆ ಈ ಕಾಲದಲ್ಲಿ ದುಷ್ಟ ಮಿತ್ರರ ಸಹವಾಸ, ದುಷ್ಕೃತ್ಯ ಮಾಡುವಂಥ ಒಂದು ಮನಸ್ಥಿತಿ ಹಾಗೂ ದುಶ್ಚಟಗಳ ಒಂದು ಪ್ರೇರಣೆ ಇವೆಲ್ಲ ಆಗುತ್ತೆ. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಸಾಧಕರಿದ್ದರೆ ಇಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮಗೆ ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸದಿಂದ ನೀವು ಯಾವುದೇ ಒಂದು ಕಾನೂನಿನ ತೊಡಕಿನಲ್ಲಿ ಅಥವಾ ಕೇಸುಗಳು ನಿಮ್ಮ ಮೇಲೆ ದಾಖಲಾಗುವಂಥದ್ದು ಮುಂತಾದವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ವೈಯಕ್ತಿಕ ಜೀವನ, ನಡವಳಿಕೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಒಂದು ಸ್ಥಾನಮಾನ ಇದರ ಬಗ್ಗೆ ತುಂಬ ಒಂದು ಗಮನ ಹರಿಸಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದು, ಅಪರಿಚಿತ ವ್ಯಕ್ತಿಗಳು ಒಡಂಬಡಿಕೆ ಅಂದರೆ ಕಾಂಟ್ರಾಕ್ಟ್ ಸೈನ್ ಎಲ್ಲ ಮಾಡೋದು ಇವೆಲ್ಲ ಖಂಡಿತ ಒಳ್ಳೆಯದಲ್ಲ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕಳಂಕ ಅಥವಾ ಕಪ್ಪು ಚುಕ್ಕೆ ಬರದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಧನುರಾಶಿಯವರಿಗೆ. ಆಸಕ್ತಿ ಇದ್ದರೆ ಕೊನೆಗೆಳತಕ್ಕಂಥ ಮಂಗಳನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಮಕರ ರಾಶಿಗೆ ಅದ್ಭುತವಾದ ಮಂಗಳನಿಂದ ಆಶೀರ್ವಾದ ಪಡೆಯುವಂಥ 3ನೇ ಹಾಗೂ ಕೊನೆಯ ರಾಶಿ. ನಾನು ಆಗಲೇ ಹೇಳಿದ್ದೇನೆ, ಮಂಗಳನು ಒಂದು ಗೋಚಾರದಲ್ಲಿ ಉತ್ತಮ ಫಲ ಕೇವಲ 3 ರಾಶಿಗೆ ನೀಡ್ತಾನೆ ಅಂತೇಳಿ. ಆಗಲೇ ವೃಷಭ ಮತ್ತು ತುಲಾ ರಾಶಿಗಳ ವಿಚಾರ ಹೇಳಿದ್ದೇನೆ. ಈಗ 3ನೇ ಹಾಗೂ ಕೊನೆಯ ರಾಶಿ ಮಕರ ರಾಶಿ ಆಗಿರುತ್ತೆ. ಈ ತೃತೀಯ ಸ್ಥಾನದಲ್ಲಿ ನಿಮಗೆ ಮಂಗಳನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಕೌಟುಂಬಿಕ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆಸ್ತಿ ವಿವಾದಗಳು ಪರಿಹಾರ ಆಗುತ್ತೆ. ಪಿತ್ರಾರ್ಜಿತ ಸ್ವತ್ತುಗಳು ಸಿಗಬೇಕು ಸಿಗುತ್ತೆ. ಅಥವಾ ತಂದೆ ತಾಯಿ ಅತ್ತೆ ಮಾವರ ಮೂಲಕ ನಿಮಗೇನೋ ಸಿಗುವಂಥ ಒಂದು ಸೌಲಭ್ಯ ಸೌಖ್ಯಗಳು ಈಗ ಸಿಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೂ ವಿದ್ಯೆಯಲ್ಲಿ ಸಾಧನೆ, ಅಪೂರ್ವವಾದಂಥ ಸೀಟುಗಳು ಸಿಗುವಂಥದ್ದು. ಜೊತೆಗೆ ನಿಮ್ಮ ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು, ಸರ್ಕಾರದ ಯಾವುದೇ ಸವಲತ್ತುಗಳು ಕ್ಷಿಪ್ರವಾಗಿ ಸಿಗುವಂಥದ್ದು. ಕೋರ್ಟ್ ಕಚೇರಿಯಲ್ಲಿದ್ದಂಥ ಕೇಸುಗಳು ಕ್ಷಿಪ್ರವಾಗಿ ನಿಮಗೆ ಜಯ ಆಗುವಂಥದ್ದು. ಏಕೆಂದರೆ ವಿನ್ ಆಗುತ್ತೆ ಕೇಸ್ ಎಲ್ಲ ಅಂತ. ಹಾಗೆಯೇ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ತೋಟಗಾರಿಕೆ, ಹೈನುಗಾರಿಕೆ, ಕೃಷಿ ಚಟುವಟಿಕೆ ಮುಂತಾದ ಕ್ಷೇತ್ರದಲ್ಲಿವರೆಗೆ ಹಲವಾರು ರೀತಿಯ ಲಾಭಗಳು ಆಗ್ತವೆ. ಅಥವಾ ಹಿಂದೆ ಆಗಿದ್ದ ನಷ್ಟಗಳು ಈಗ ಭರ್ತಿಯಾಗಿ ನಿಮಗೆ ಒಂದು ಆರ್ಥಿಕ ಸ್ಥಿತಿ,
ಜೊತೆಗೆ ದೈಹಿಕವಾದ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಥಿತಿಯು ಚೆನ್ನಾಗಿ ಪ್ರಸನ್ನವಾಗಿರುತ್ತೆ. ಹಾಗಾಗಿ ತನು ಮನ ಧನದ ಮೇಲೆ ಮಂಗಳ ನಿಮಗೆ ಅದ್ಭುತವಾದ ಉತ್ತಮ ಫಲನ ಅಪರೂಪಕ್ಕೆ ಕೊಡ್ತಾ ಇದ್ದಾನೆ. ಇದೇ ಕಾಲದಲ್ಲಿ ಶನಿ ಮಾರುಜರು ನಿಮಗೆ ಆಗಲೇ ವರಪ್ರದರಾಗಿದ್ದಾರೆ. ಅದೇ ರೀತಿ ಶನಿ ಮಂಗಳ ಮತ್ತು ರವಿ ಏಕಕಾಲದಲ್ಲಿ ನಿಮಗೆ ಅತ್ಯುತ್ತಮ ಫಲ ನೀಡುವಂಥ ಅದ್ಭುತವಾದ ಅವಕಾಶ, ಅದೃಷ್ಟದ ಒಂದು ಸುಮಳೆ ನಿಮ್ಮ ಮೇಲೆ ಆಗಲಿದೆ. ಮಂಗಳನಿಂದ ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಮಂಗಳನಿಂದ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಬೋದು ಮಕರದವರು. ಇನ್ನು ಕುಂಭರಾಶಿಗೆ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ 2ನೇ ಮನೆಯಲ್ಲಿ ಆಗುವ ಪರಿವರ್ತನೆ. ಧನಸ್ಥಾನದಲ್ಲಿ ಇದು ಮಿಶ್ರ ಫಲ ಸೂಚಕವಾದ ಸ್ಥಾನ ಆಗಿರುತ್ತೆ. ಇಲ್ಲಿ ಅನೇಕ ರೀತಿಯ ಆರ್ಥಿಕವಾದ ನಿಮಗೆ ತೊಡಕುಗಳು ಬರುತ್ತದೆ. ಹಣಕಾಸಿನ ಹರಿವು ನಿಧಾನ ಆಗುತ್ತೆ, ಅಂದರೆ ಎಲ್ಲವೂ ಕ್ಷಿಪ್ರವಾಗಿ ಆಗಬೇಕಾಗಿದ್ದು ನಿಧಾನ ಆಗುತ್ತೆ. ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಅನ್ನೋದು ಒಂದೊಂದು ತಿಂಗಳಾದರೂ ಸಿಗದೆ ಹೋಗುವಂಥದ್ದು ಈ ರೀತಿಯಲ್ಲಿ ಆಗುತ್ತೆ. ಆರ್ಥಿಕತೆ ನಿಮಗೆ ಇನ್ಕಮ್ಗಳು ಕಡಿಮೆಯಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ. ಜೊತೆಗೆ ವ್ಯಾಪಾರ ಉದ್ಯಮ ಕ್ಷೇತ್ರದಲ್ಲಿ ತಾತ್ಕಾಲಿಕವಾದ ಒಂದು ಸ್ಲೋನೆಸ್ ಅಥವಾ ನಿಮಗೆ ನಿಧಾನಗತಿಯ ಪ್ರಭಾವ ಕೆಲವರಿಗೆ ಆಗುವಂಥದ್ದು ಇರುತ್ತೆ. ಅದೇ ರೀತಿ ಕೆಲವೊಂದು ವಿವಾದಗಳು ಅಥವಾ ಸರ್ಕಾರ ಮೂಲದ ನೋಟಿಸ್ಗಳು, ಉದಾಹರಣೆಗೆ ಟ್ಯಾಕ್ಸ್ ಇಲಾಖೆನೋ ಇನ್ನಿತರ ಯಾವುದೇ ತೆರಿಗೆ ಇಲಾಖೆನೋ ಅಥವಾ ಸ್ಥಳೀಯ ಸಂಸ್ಥೆ ಅಂದರೆ ಲೋಕಲ್ ಬಾಡೀಸ್ ಅಂತ ಹೇಳ್ತೇವೆ, ಹಾಗೆ ಅದರಿಂದ ನೋಟಿಸ್ಗಳು ಬರುವಂಥದ್ದು, ಅಥವಾ ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮಕ್ಕೆ ಮುಂದಾಗುವಂಥದ್ದು, ಅವರ ಜೊತೆ ವಾಗ್ವಾದಗಳು ಆಗುವಂಥದ್ದು, ಈ ರೀತಿ ಅನೇಕ ಪರಿಣಾಮಗಳು ಆಗುವಂಥದ್ದು. ಉದ್ಯೋಗದಲ್ಲಿ ಇರುವವರಿಗೆ, ಜಾಬಲ್ಲಿರೋರಿಗೆ ಸಹ ಜಾಬಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಜಾಬಲ್ಲಿ ನಿಮ್ಮ ಮೇಲೆ ಅಲಿಗೇಷನ್ ಆರೋಪಗಳು ಬರುವಂಥದ್ದು, ನೋಟಿಸು, ಕಾನೂನು ಕ್ರಮ, ಡಿಸಿಪ್ಲಿನರಿ ಆ್ಯಕ್ಷನ್ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ವಿದ್ಯಾರ್ಥಿಗಳಿಗೂ ಅಷ್ಟೊಂದು ಸಲೀಸಾಗಿಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಡಿಮೆ ಅಂಕಗಳು ಬರ್ಬೋದು, ಅಥವಾ ನೀವು ಹೇಳಿದ ಯಾವುದೇ ಎಂದು ಊಹೆ ಮಾಡಿದ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಬಿಟ್ಟು ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಆಯ್ಕೆ ಆಗುವಂಥದ್ದೆಲ್ಲ ಪಾಸಿಬಿಲಿಟಿ ಇರುತ್ತೆ. ಅದರ ಬಗ್ಗೆ ಗಮನ ಹರಿಸಬೇಕು. ಹಾಗೆಯೇ ಯಾವುದೇ ರೀತಿಯ ಒಂದು ನಕಾರಾತ್ಮಕ ವಿಚಾರ ಅಥವಾ ಇನ್ನಿತರ ಯಾವುದೇ ಋಣಾತ್ಮಕ ವ್ಯಕ್ತಿಗಳ ಜೊತೆ ಒಡನಾಟ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಅಂದರೆ ನಿಮ್ಮ ಮನಸ್ಸಲ್ಲಿಗ ಧನಾತ್ಮಕಕ್ಕಿಂತ ಋಣಾತ್ಮಕವಾದ ಯೋಚನೆಗಳು ಜಾಸ್ತಿ ಬರ್ತವೆ. ಸಾಡೆಸಾತಿಯ ಪ್ರಭಾವದಲ್ಲಿ ನೀವು ಆಗಲೇ ಇದ್ದೀರಾ. ಜೊತೆಗೆ ಇಲ್ಲಿ ಮಂಗಳನ ಅಡ್ಡ ಪರಿಣಾಮ ಸಹ ನಿಮ್ಮ ಮೇಲೆ ತನುಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಕುಂಭರಾಶಿಯವರು ಕೊನೆಗೆ ಹೇಳತಕ್ಕಂತಹ ಮಂಗಳನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಕೊಬೋದು. ಕೊನೆಯದಾಗಿ ಮೀನರಾಶಿಗೆ ಸ್ವಲ್ಪ ಸಂಕಷ್ಟ ಫಲ, ಅಂದರೆ ನಿಮ್ಮ ರಾಶಿ ಜನ್ಮದಲ್ಲೇ ಆಗುವಂಥದ್ದು. ಜನ್ಮದಲ್ಲಿದ್ದ ಮಂಗಳ, ಗುರು, ಶನಿ, ರಾಹು, ಕೇತು ಇವರು ಯಾರು ಜನ್ಮದಲ್ಲಿದ್ದಾಗ ಯಾರೂ ಉತ್ತಮ ಫಲನೂ ಕೊಡೋದಿಲ್ಲ, ವಿರುದ್ಧವಾದ ಫಲನೂ ಕೊಡ್ತಾರೆ ಅಂತ ಅದರ ಅರ್ಥ. ಅಂದರೆ ಅಲ್ಲಿ ಆರ್ಥಿಕವಾಗಿಯೂ, ಆರೋಗ್ಯದ ಮೇಲೂ, ಹಣಕಾಸಿನ ಮೇಲೂ, ವೈಯಕ್ತಿಕ ಜೀವನ ಎಲ್ಲ ತನು ಮನ ಧನದ ಮೇಲೂ ಅಡ್ಡ ಪರಿಣಾಮ ಯಾವಾಗಲೂ ಜನ್ಮದಲ್ಲಿ ಮಂಗಳನಿದ್ದಾಗ ಕೊಡ್ತಾನೆ. ವಿಶೇಷವಾಗಿ ಮೀನರಾಶಿಯವರಿಗೆ ಸಾಡೆಸಾತಿಯ ಒಂದು ಪರಮ ಚಕ್ರದಲ್ಲಿ ನೀವಿದ್ದೀರಾ. ಇದೇ ಕಾಲದಲ್ಲಿ ಅಲ್ಲಿ ಮಂಗಳನಿಂದ ಆಗುವಂಥ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳಾಗ್ಬೋದು. ಇನ್ನು ಕೆಲವರಿಗೆ ಹೊಸದಾಗಿ ಹೀಟ್ ಅಥವಾ ಬಾಡಿಯಲ್ಲಿ ಉಷ್ಣತೆ ಹೆಚ್ಚಳಾಗುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಈ ಸಾಂಕ್ರಾಮಿಕ ಅಥವಾ ನೀರು, ಆಹಾರ ಅಥವಾ ಹವಾಮಾನದಿಂದ ಆಗುವಂಥ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಕ್ಷಿಪ್ರವಾಗಿ ಆಗುವಂಥದ್ದು, ಪ್ರಯಾಣ ಕಾಲದಲ್ಲಿ ಏನಾದರೂ ಅಸೌಖ್ಯಗಳು ಅಥವಾ ಅನಾರೋಗ್ಯ ಸಮಸ್ಯೆಗಳು ತಲೆದೋರುವಂಥದ್ದು. ಇನ್ನು ಈಗಾಗಲೇ ಬೇರೆ ಹಿನ್ನೆಲೆ ಅಂದರೆ ಅನಾರೋಗ್ಯದ ಹಿನ್ನೆಲೆ ಇದ್ದರೆ BP, ಶುಗರು, ಅಸ್ತಮ, ಜಾಯಿಂಟ್ ಪೇನ್ ಏನಿದ್ದರೆ ಅವೆಲ್ಲ ಈ ಕಾಲದಲ್ಲಿ ಹೆಚ್ಚು ಉಲ್ಬಣ ಆಗಿ ತೊಂದರೆ ಕೊಡುವಂಥದ್ದು. ಸಣ್ಣ ಪುಟ್ಟ ಅವಘಡಗಳು, ಅಪಘಾತಗಳು ಆಗುವಂಥದ್ದು, ವಾಹನದಲ್ಲಿ ಏನಾದ್ರು ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು, ಯಂತ್ರ ವಾಹನ ಇತ್ಯಾದಿಗಳು ರಿಪೇರಿ ಆಗುವಂಥದ್ದು, ದುರಸ್ತಿ ಬರುವಂಥದ್ದು ಎಲ್ಲ ಇರುತ್ತೆ. ಜೊತೆಗೆ ವೈಯಕ್ತಿಕವಾಗಿ ಮನಸ್ಸಲ್ಲಿ ಸ್ವಲ್ಪ ನಿಮಗೆ ಹತಾಶೆ, ನಿರಾಶೆ, ನೆಗೆಟಿವ್ ಥಾಟ್ಸ್ ಎಲ್ಲ ಬರುವಂಥದ್ದು. ಮಾತಿಗೂ ಸ್ವಲ್ಪ ಸಿಟ್ಟು, ಆತಂಕ ಎಲ್ಲ ಜಾಸ್ತಿ ಆಗುತ್ತೆ. ಮನೆಯಲ್ಲಿಯೂ ಕಲಾದ ವಾತಾವರಣ, ಉದ್ಯೋಗ ಸ್ಥಳದಲ್ಲೂ ಕಲಾದ ವಾತಾವರಣ ಆಗುವಂಥದ್ದು. ಅಲ್ಲದೆ ಮನಸ್ಸಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಭೀತಿ ಅಥವಾ ಭಯ ಎದುರಾಗುವಂಥದ್ದು, ನಿದ್ರಾಹೀನತೆ ಕಾಡುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ, ಹಣಕಾಸಿನ ಮೇಲೆ, ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನದ ಬಾಂಧವ್ಯದ ಮೇಲೆ ತುಂಬ ಒಂದು ಅಡ್ಡ ಪರಿಣಾಮ ಮೀನರಾಶಿಯ ಮೇಲೆ ಆಗ್ಬೋದು. ಜನ್ಮದ ಮಂಗಳನ ಬಗ್ಗೆ ತುಂಬ ಹುಷಾರಾಗಿರಬೇಕು. ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ಅತಿ ದೊಡ್ಡ ಸಾಲ ಕೊಡೋದು, ಅತಿ ದೊಡ್ಡ ಸಾಲವನ್ನು ಪಡೆಯುವಂಥದ್ದು, ಅಥವಾ ಯಾವುದೇ ರೀತಿಯ ಆರ್ಥಿಕವಾದ ರಿಸ್ಕ್ ತೆಗೆದುಕೊಳ್ಳೋದು ವಿಚಾರಕ್ಕೆ ಒಪ್ಪಂದಕ್ಕೆ ಸಹಿ ಆಗುವಂಥದ್ದು, ಇವೆಲ್ಲ ಸ್ವಲ್ಪ ನೀವು ಮುಂದೂಡೋದು ಅಥವಾ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು. ಯಾಕಂದರೆ ಸಾಡೆಸಾತಿಯ ಪರಮಚಕ್ರದ ಜೊತೆಗೆ ಮಂಗಳನ ಅಡ್ಡ ಪರಿಣಾಮ ಇನ್ನಷ್ಟು ಬೆಂಕಿಗೆ ತುಪ್ಪ ಸುರಿದಂಥ ಘಟನೆ ಆಗ್ಬೋದು. ಹಾಗಾಗಿ ಎಲ್ಲ ವಿಚಾರ ಖಂಡಿತ ಮೀನರಾಶಿಯವರಿಗೆ ಎಚ್ಚರಿಕೆ ಬೇಕು. ಈಗ ಕೊನೆಗೆ ಹೇಳುವಂಥ ಮಂಗಳನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳಬೇಕಾಗತ್ತೆ. ಇಲ್ಲಿವರೆಗೆ ಕುಜನ ಮೀನ ಪ್ರವೇಶದ ಒಂದು ಗೋಚಾರದ ಸಂಕ್ಷಿಪ್ತ ಸಾಮಾನ್ಯ ಫಲ ಹಾಗೂ 12 ರಾಶಿಗಳ ಆಗುವಂಥ ಅಡ್ಡ ಪರಿಣಾಮಗಳನ್ನು ಹೇಳಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ ಅಥವಾ ಮಿಶ್ರ ಫಲ, ಕೆಲವೊಂದು ರಾಶಿಗೆ ಸಂಕಷ್ಟ ವಿಚಾರ. ಆ ಮಧ್ಯಮ ಸಂಕಷ್ಟ ಬಂದವರು ಆತಂಕ ಚಿಂತೆ ಪಡಬೇಕಾಗಿಲ್ಲ. ಎಲ್ಲದಕ್ಕೂ ಪರಿಹಾರ ಮಾರ್ಗವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಹೇಳಿದ್ದಾರೆ.
ಹಾಗಾಗಿ ಭಕ್ತಿ ಮಾರ್ಗದ ಮೂಲಕ ನಿಮಗೆ ಬರತಕ್ಕಂಥ ತೊಂದರೆಯನ್ನು ನೀವು ಕಡಿಮೆ ಮಾಡ್ಕೋಬೋದು. ವಿಶೇಷವಾಗಿ ಮಂಗಳನಿಗೆ ಸಂಬಂಧಿತವಾಗಿ ಗಣೇಶ, ಸುಬ್ರಹ್ಮಣ್ಯ ಮತ್ತು ದುರ್ಗಾ ಮಾತೆ ಇವರನ್ನೆಲ್ಲ ಒಂದು ಆದ್ಯ ದೇವತೆಯಾಗಿ ಪೂಜೆ ಮಾಡ್ತಾರೆ. ತಾಯಿ ಸರ್ವಮಂಗಳನ್ನಾಗಲಿ ಅಥವಾ ಸುಬ್ರಹ್ಮಣ್ಯ ಸ್ಕಂದ ಕುಮಾರಸ್ವಾಮಿನಾಗಲಿ ಅಥವಾ ಮಂಗಳಮೂರ್ತಿ ಗಣೇಶನನ್ನು ವಿಘ್ನೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ, ಶ್ಲೋಕ ಹೇಳೋದ್ರಿಂದ, ಅಂಥ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ಅಥವಾ ಗಣೇಶ ಸುಬ್ರಹ್ಮಣ್ಯದ ದೇವಿ ದೇವಾಲಯದಲ್ಲಿ ಮಂಗಳವಾರದಂದು ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿದಾಗ ಅಂಥ ದೇವರ ಅಷ್ಟೋತ್ತರ ಪಠನೆ ಮಾಡೋದ್ರಿಂದಲೂ ಯಾವುದೇ ರೀತಿಯ ಮಂಗಳನ ಅಡ್ಡ ಪರಿಣಾಮ ಆಗುವುದಿಲ್ಲ. ಇನ್ನು ನರಸಿಂಹಸ್ವಾಮಿ ಭಕ್ತಿ ಸಹ ಮಂಗಳನ ದೋಷ ನಿವಾರಣೆಗೆ ಶ್ರೇಯಸ್ಕರ ಆಗಿರುತ್ತೆ. ಹಾಗಾಗಿ ಇಂಥ ನಿಮಗೆ ಆಯ್ಕೆ ಇರುವಂಥ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಿ ಅಥವಾ ಇಂತಹ ದೇವರುಗಳ ಒಂದು ಸ್ತೋತ್ರವನ್ನು ಅಷ್ಟೋತ್ತರವನ್ನು ನೀವು ಹೇಳ್ಕೊಬೋದು. ಅದೇ ರೀತಿ ನವಗ್ರಹಗಳ ಸ್ತೋತ್ರದಲ್ಲಿ ಪ್ರಸಿದ್ಧವಾದ ಧರಣೀಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಲಂ ಪ್ರಣಮಾಮ್ಯಹಂ. ಇದು ವೇದವ್ಯಾಸರಿಂದ ರಹಿತವಾದ ನವಗ್ರಹಗಳ ಸ್ತೋತ್ರದ ಮಂಗಳನ ಶ್ಲೋಕ ಆಗಿದೆ. ಇದೇ ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು. 9 ಬಾರಿ ಪಠನೆ ಮಾಡೋದು ಒಳ್ಳೆಯದು. ಯಾಕಂದರೆ 9 ಅನ್ನೋದು ಮಂಗಳನ ಒಂದು ಸಾಂಕೇತಿಕವಾದ ಸಂಖ್ಯೆ. ಅದೇ ರೀತಿ ಮಂಗಳನ ಪೀಡಾ ಪರಿಹಾರ ಶ್ಲೋಕನ ಆಗಲೇ ಹೇಳಿದಂತೆ ಭೂಮಿಪುತ್ರೋ ಮಹಾತೇಜ ಜಗತಾಂ ಭಯಕೃತ್ಸದ ವೃಷ್ಟಿಕೃತ್ ವೃಷ್ಟಿಹರ್ತಾಜ ಪೀಡಾಹರತು ಮೇ ಕುಜಃ ಅಂತೇಳಿ ಆ ಕುಜನ ಅಥವಾ ಮಂಗಳನ ಸಂಬಂಧಿತ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳ್ಕೊಬೋದು. ಈ ರೀತಿ ನಿಮಗೆ ಇಷ್ಟವಾಗುವಂಥ ಯಾವುದೇ ರೀತಿಯ ದೇವತಾ ಶ್ಲೋಕ, ನವಗ್ರಹಗಳ ಸ್ತೋತ್ರ ಪಠನೆ, 9 ಗ್ರಹಗಳ ಒಂದು ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಅಥವಾ ಮಂಗಳನ ಪೀಡಾ ಪರಿಹಾರ ಶ್ಲೋಕ ಇರುತ್ತೆ, ಇದನ್ನು ಪಠನೆ ಮಾಡ್ಬೋದು. ಅಥವಾ ಮಂಗಳನಿಗೆ ಸಂಬಂಧಿತ ಅಷ್ಟೋತ್ತರ ಶತನಾಮ ಅಂತಲೂ ಸಿಗುತ್ತೆ, ಅದನ್ನು ಪಠನೆ ಮಾಡ್ಬೋದು. ಇನ್ನು ಮಂಗಳನಿಗೆ ಸಂಬಂಧಿತವಾದ ದಾನ ಧರ್ಮಗಳಲ್ಲಿ ವಿಶೇಷವಾಗಿ ಧಾನ್ಯವಾಗಿ ತೊಗರಿ ಬೇಳೆ ಅಥವಾ ತೊಗರಿ ಕಾಳು, ತೊಗರಿ ಬೇಳೆಯನ್ನು ಅಥವಾ ಕಾಳನ್ನು ನೀವು ದಾನವಾಗಿ ಕೊಡೋದು. ಅನ್ನದಾನ ನಡೆಸೋ ಸಂಸ್ಥೆಗೋ ಅಥವಾ ಪುರೋಹಿತರಿಗೋ ಬಡಬಗ್ಗರಿಗೋ ಅಥವಾ ಅವಶ್ಯಕತೆ ಇದ್ದವರಿಗೋ ತೊಗರಿ ಬೇಳೆಯನ್ನು ದಾನವಾಗಿ ಕೊಡೋದು. ಅಥವಾ ನವಗ್ರಹಗಳ 9 ಧಾನ್ಯವನ್ನು ಸಹ ದಾನವಾಗಿ ಕೊಡುವಂಥದ್ದು. ಇನ್ನು ಕೆಂಪು ವಸ್ತ್ರ, ಕೆಂಪು ಬಣ್ಣದ ತರಕಾರಿಗಳು, ಕೆಂಪು ಬಣ್ಣದ ಹಣ್ಣುಗಳು ಇತ್ಯಾದಿಗಳನ್ನು ಸಹ ದಾನವಾಗಿ ಕೊಡುವಂಥದ್ದು. ಇನ್ನು ವಿಶೇಷವಾಗಿ ಈ ಯುವ ವೃಂದದವರಿಗೆ, ಕ್ರೀಡಾಪಟುಗಳಿಗೆ, ಸೈನಿಕರು, ಪೊಲೀಸು, ಮಿಲಿಟರಿ ಅಥವಾ ಸೆಕ್ಯೂರಿಟಿ ಮುಂತಾದ ರಕ್ಷಣಾ ಕ್ಷೇತ್ರ ಮತ್ತು ಕ್ರೀಡಾ ಕ್ಷೇತ್ರ ಇರುವಂಥ ಯುವ ವರ್ಗದವರಿಗೆ ನಿಮ್ಮಿಂದ ಆಗುವಂಥ ಯಾವುದೇ ಕೊಡುಗೆ ಸಹಾಯಗಳನ್ನು ಸಹ ನೀಡ್ಬೋದು. ಅಥವಾ ಅವರ ಒಂದು ಕೆಲಸದಲ್ಲಿ ನಿಮ್ಮಿಂದ ಯಾವುದೇ ಆಗುವಂಥ ಒಂದು ಸಹಾಯವನ್ನು ನೀವು ವಾಲಂಟಿಯರ್ಶಿಪ್ಪನ್ನು ಮಾಡುವಂಥದ್ದು. ಹಾಗಾಗಿ ಇವೆಲ್ಲ ಮಾರ್ಗೋಪಾಯಗಳಿಂದ ಮಂಗಳನು ಪ್ರಸನ್ನನಾಗ್ತಾನೆ. ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಂಡೆ ಎಲ್ಲರಿಗೂ ಆ ಮಂಗಳನ ಅನುಗ್ರಹದಿಂದ ನವಗ್ರಹಗಳ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಎಲ್ಲ ಮಾಡಿಸಿದೆ. ಆಗಲೇ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.